ಆಕ್ಚುಲಿ ತುಂಬಾ ಜನ ಕಮೆಂಟ್ಸ್ ಬರ್ತಾ ಇತ್ತು ನನಗೆ, ಎಸ್ಪೆಷಲಿ ದರ್ಶನ್ ಅಭಿಮಾನಿಗಳು ನಮ್ಮ ಡಿ ಬಾಸ್ಗೆ ಬೇಲ್ ಸಿಗುತ್ತಾ ಇಲ್ವಾ ಅಂತ ನಿನ್ನೆಯಿಂದ ಸಿಕ್ಕಾಪಟ್ಟೆ ಕಾತುರದಿಂದ ಕಮೆಂಟ್ಸ್ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಏನಾಗುತ್ತೆ ಇವತ್ತು, ಏನಾಯ್ತು ಅನ್ನೋದನ್ನ ಕೇಳ್ತಾ ಇದ್ರು. ಸೊ ಅವ್ರಿಗೆ ಬಂದಂತ ಅಪ್ಡೇಟ್ಸ್ ಇದು ಏನಪ್ಪಾ ಅಂತಂದ್ರೆ, ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಇವಾಗ ಸಿಕ್ಕಿದೆ. ಅಂದ್ರೆ ನಿಜವಾಗ್ಲೂ ದರ್ಶನ್ ಅವರಿಗೆ ಬೇಲ್ ಸುಪ್ರೀಂ ಕೋರ್ಟ್ ಮಂಜೂರು ಮಾಡುತ್ತಾ ಅಥವಾ ಅವ್ರನ್ನ ಬಂಧನದಿಂದ ಬಿಡುಗಡೆ ಮಾಡುತ್ತಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಏನೆಲ್ಲ ಆಯ್ತು ಕೋರ್ಟ್ ಅಲ್ಲಿ ನೋಡೋದಾದ್ರೆ, ಸುಪ್ರೀಂ ಕೋರ್ಟ್ಗೆ ದರ್ಶನ್ ಅವರ ಪರ ವಕೀಲರಾದಂತಹ ಮುಕುಲ್ ರೋಹಟಗಿ ಅನ್ನೋರು ವಾದವನ್ನ ಮಂಡನೆ ಮಾಡಿದ್ರು. 10ವರೆಗೆ ಕಲಾಪಗಳು ಸ್ಟಾರ್ಟ್ ಆದವು. ಸೊ ಸ್ಟಾರ್ಟ್ ಆದಾಗ ಅಲ್ಲಿ ಆಲ್ ನಂಬರ್ 7 ನಲ್ಲಿ 8ನೇ ಅರ್ಜಿಯ ವಿಚಾರಣೆ ನಡೆಯಿತು. ಅರ್ಜಿ ಸಂಖ್ಯೆ 8. ಸೊ ನ್ಯಾಯಮೂರ್ತಿಗಳಂತಹ ಜೆ ಪಿ ಪರ್ದಿಲ್ ಮತ್ತು ವಿಜಯ್ ಬಿಶೋನ್ ಪೀಠದಲ್ಲಿ ದ್ವಿಸದಸ್ಯ ಪೀಠದಲ್ಲಿ ಈ ಏನು ಕೇಸು ವಾದ ಮಂಡನೆ ಆಯಿತು. ಇಲ್ಲಿ ಮೊದಲನೇದಾಗಿ ಇವರ ಆರೋಪ ಅನ್ನೋದಕ್ಕಿಂತ ಹೆಚ್ಚಿಗೆ ಇವರ ಅರ್ಜಿಯಲ್ಲಿ ಏನಿತ್ತಪ್ಪ ಅಂತಂದ್ರೆ, ದರ್ಶನ್ ಅವರಿಗೆ ಬೇಲ್ ಕ್ಯಾನ್ಸಲ್ ಮಾಡಿದ್ದು ಸುಪ್ರೀಂ ಕೋರ್ಟ್ ಇದೇ ಪೀಠದಲ್ಲಿ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಆದ ಮೇಲೆ ದರ್ಶನ್ ಅವರಿಗೆ ಜೈಲಿನಲ್ಲಿ ಸಹ ಕೈದಿಗಳ ಜೊತೆಗೆ ಬಿಡ್ತಾ ಇಲ್ಲ. ಅಂದ್ರೆ ಒಂದು ಕ್ವಾರಂಟೈನ್ ಸೆಲ್ ನಲ್ಲಿ ಹಾಕಿ ಬಿಸಿಲು ನೋಡ್ಬೇಕು ಅಂತಂದ್ರೂ ತುಂಬಾನೇ ಕಷ್ಟ ಆಗ್ತಿದೆ. ಅಲ್ಲೇ ಕ್ವಾರಂಟೈನ್ ಸೆಲ್ ನಲ್ಲಿ ಸ್ವಲ್ಪ ಮುಂದಗಡೆ ವಾಕ್ ಮಾಡಕ್ಕೆ ಅವಕಾಶ ಕೊಡ್ತಾರೆ. ಜೈಲಲ್ಲಿ ಒಳಗಡೆ ಬೇರೆ ಕೈದಿಗಳ ರೀತಿ ನನಗೆ ಹೊರಗಡೆ ಬಿಡ್ತಾ ಇಲ್ಲ. ಆಮೇಲೆ ಇನ್ನೊಂದು ಮೂಲಭೂತ ಸೌಕರ್ಯಗಳು ಏನಿದೆಯೋ ಅದನ್ನು ಸಹ ಕೊಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ 5 ಸ್ಟಾರ್ ಟ್ರೀಟ್ಮೆಂಟ್ ಕೊಡಬೇಡಿ ಅಂತ ಏನು ಬೇಲ್ ಕ್ಯಾನ್ಸಲ್ ಮಾಡುವಾಗ ಹೇಳಿತ್ತು, ಆದ್ರೆ ಇವರು 5 ಸ್ಟಾರ್ ಟ್ರೀಟ್ಮೆಂಟ್ ಅಲ್ಲ, ಮೂಲಭೂತ ಅಂದ್ರೆ ಜೈಲಲ್ಲಿ ಇರ್ತಕ್ಕಂಥ ಕೈದಿಗಳಿಗೆ ಬೇಕಾದಂತಹ ಮೂಲಭೂತ ಸೌಲಭ್ಯಗಳನ್ನು ಸಹ ಕೊಡ್ತಾ ಇಲ್ಲ ಅನ್ನೋ ಒಂದು ಉಲ್ಲೇಖವನ್ನ ಮಾಡಿತ್ತು, ಅದು ವಾದವನ್ನು ಮಂಡನೆ ಮಾಡಿತ್ತು. ಸೊ ಇದನ್ನೆಲ್ಲ ಕೇಳಿದಂತಹ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಏನು ದರ್ಶನ್ ಅವರ ವಿಚಾರಣೆ ನಡೀತಾ ಇದೆ CCH 57 ಕೋರ್ಟಲ್ಲಿ, ಸೆಷನ್ ಕೋರ್ಟಲ್ಲಿ ವಿಚಾರಣೆ ನಡೆದಿದ್ದು, ಆ ಕೋರ್ಟ್ಗೆ ಒಂದು ನೋಟಿಸ್ ನ ಜಾರಿ ಮಾಡಿದೆ. ಏನಂದ್ರೆ ವರದಿಯನ್ನ ಸಲ್ಲಿಕೆ ಮಾಡಬೇಕು. ಏನಪ್ಪಾ ಅಂತಂದ್ರೆ, ದರ್ಶನ್ ಅವರಿಗೆ ಜೈಲಿನಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಸಿಗ್ತಾ ಇಲ್ವಾ, ಅಂದ್ರೆ ಸರಿಯಾದ ರೀತಿ ಅಂದ್ರೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ವಾ, ಇದೆಯಾ ಅನ್ನೋದ್ರ ಬಗ್ಗೆ ವರದಿ ಕೊಡಿ. ಅದ್ರ ಜೊತೆಗೆ ಇಲ್ಲಿವರೆಗೂ ಟ್ರಯಲ್ ಎಷ್ಟು ವಿಚಾರಣೆಗಳಾಯ್ತು, ಅಂದ್ರೆ ಎಷ್ಟು ಸಾಕ್ಷಿಗಳ ವಿಚಾರಣೆ ಆಯ್ತು, ಇನ್ನು ಎಷ್ಟು ಸಾಕ್ಷಿಗಳ ವಿಚಾರಣೆ ಬಾಕಿ ಇದೆ, ಅದ್ರ ಜೊತೆಗೆ ಇನ್ನ ಈ ಕೇಸ್ ಮುಗಿಯೋದಕ್ಕೆ ಅಂದ್ರೆ ಸಾಕ್ಷಿಗಳ ವಿಚಾರಣೆಗಳ ಮಾಡೋದಕ್ಕೆ ಇನ್ನು ಎಷ್ಟು ಸಮಯ ಬೇಕು, ಸೊ ಆ ವರದಿಯನ್ನು ಕೊಡಿ ಅನ್ನೋ ಒಂದು ನೋಟಿಸ್ ನ ಕಳಿಸಿದೆ ಅನ್ನೊಂದು ಅಂತ ಹೇಳಿದೆ. ಅದ್ರ ಜೊತೆಗೆ ಇಷ್ಟೆಲ್ಲ ವರದಿಯನ್ನ ಮುಂದಿನ ವಾರದಲ್ಲಿ ನೀವು ನೀಡಬೇಕು, ಆ ನೀಡಿದ ಮೇಲೆ ನಾವು ವಿಚಾರಣೆ ಮಾಡೋಣ ಅಂತ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ಸೊ ಈ ಆದೇಶದ ಮೇರೆಗೆ ಈಗ ಸದ್ಯಕ್ಕೆ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಪ್ರಶ್ನೆಗೆ ಉತ್ತರ ಸದ್ಯಕ್ಕೆ ಸಿಗ್ತಾ ಇಲ್ಲ. ಯಾಕೆಂದ್ರೆ ಈ ವರದಿಯನ್ನ ನೋಡಿದ ಮೇಲೆ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಏನು ತೀರ್ಪು ಕೊಡ್ತಾರೆ ಅಂತ ಸೊ ಕಾದು ನೋಡ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಈಗ ಈ ವರದಿಯನ್ನ ಏನ್ ಕೇಳಿದೆ ಅದನ್ನ ಸೆಷನ್ ಕೋರ್ಟ್ ಸಲ್ಲಿಕೆ ಮಾಡಿದೆ. ಸೆಷನ್ ಕೋರ್ಟ್ ಅವರಿಗೆ ಸಲ್ಲಿಕೆ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಮುಂದಿನ ವಾರಕ್ಕೆ ವಿಚಾರಣೆ ಮುಂದೂಡಿದ್ದಾರೆ. ಸೊ ಮುಂದಿನ ವಾರವರೆಗೂ ಕಾಯ್ದು ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಇದು ಅಲ್ಲಿನ ತೀರ್ಪು ಏನಾಗುತ್ತೆ ಅಂತ ಯಾರೂ ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಒಂದು ವೇಳೆ ಇಲ್ಲಿ ಜೈಲಧಿಕಾರಿಗಳು ಸರಿಯಾಗಿ ನಡೆಸ್ಕೋತಾ ಇಲ್ಲ ಅಂತಂದ್ರೆ ಏನಾಗ್ಬೋದು ಅಂದ್ರೆ, ಸುಪ್ರೀಂ ಕೋರ್ಟ್ ಹೇಳ್ಬೋದು, ಸೊ ನಾರ್ಮಲ್ ಕೈದಿಗಳಿಗೆ ಏನೆಲ್ಲ ಸೌಲಭ್ಯ ಕೊಡಬೇಕು ಅದನ್ನ ದಯವಿಟ್ಟು ಇವರಿಗೂ ಸಹ ಕೊಡಿ ಅನ್ನೋ ಒಂದು ಆದೇಶವನ್ನು ಹೊರಡಿಸಬಹುದು. ಅಥವಾ ಮುಖ್ಯ ಸಾಕ್ಷಿಗಳ ವಿಚಾರಣೆ ಆಗಿದ್ದು ಈ ವ್ಯಕ್ತಿಯಿಂದ ಆ ಸಾಕ್ಷಿಗಳ ಮೇಲೆ ಪ್ರಭಾವ ಆಗೋದಿಲ್ಲ ಅನ್ನೋ ಒಂದು ಭರವಸೆ ಸುಪ್ರೀಂ ಕೋರ್ಟ್ಗೆ ಬಂದ್ರೆ ಸುಪ್ರೀಂ ಕೋರ್ಟ್ ಬೇಲನ್ನ ಸ್ಯಾಂಕ್ಷನ್ ಬೇಕಾದ್ರೂ ಮಾಡಬಹುದು. ಯಾಕೆಂದ್ರೆ ಅವರೇ ಬೇಲ್ನ ಕ್ಯಾನ್ಸಲ್ ಮಾಡೋದ್ರಿಂದ ಬೇಲ್ನ ಸ್ಯಾಂಕ್ಷನ್ ಮಾಡೋಕ್ಕೂ ಅವರಿಗೆ ಅಧಿಕಾರ ಇರೋದ್ರಿಂದ ಅವರು ಏನ್ ಬೇಕಾದ್ರೂ ತೀರ್ಪನ್ನ ತಗೋಬಹುದು. ಸೊ ಎನಿವೆ, ದರ್ಶನ್ ಅಭಿಮಾನಿಗಳಿಗೆ ಈ ಒಂದು ವಿಚಾರದಲ್ಲಿ ತುಂಬಾ ಕುತೂಹಲ ಇದೆ. ಯಾವಾಗ ನಮ್ಮ ಬಾಸ್ ಹೊರಗಡೆ ಬರ್ತಾರೆ, ಯಾವಾಗ ನಮ್ಮ ಬಾಸ್ ಎಲ್ಲರಂತೆ ಸಿನಿಮಾ ಮಾಡ್ತಾರೆ, ಯಾವಾಗ ಅವ್ರನ್ನ ಜೈಲಿಂದ ಹೊರಗಡೆ ನಾವು ನೋಡ್ತೀವಿ ಅನ್ನೋ ಒಂದು ಕುತೂಹಲದಿಂದ ಕಾಯ್ತಿದ್ದಾರೆ. ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಬೇಕಾದ್ರೂ ಆಗ್ಬೋದು, ಅಥವಾ ಒಂದಿಷ್ಟು ಅವರಿಗೆ ಕಠಿಣವಾದ ಶಿಕ್ಷೆನಲ್ಲಿ ಸಡಿಲಿಕೆ ಆಗ್ಬೋದು. ಕಠಿಣ ಶಿಕ್ಷಣಕ್ಕೆ ಹೆಚ್ಚಾಗಿ ಅವರ ಜೈಲಿನಲ್ಲಿ ಹೇಗೆ ವಾಸ ಇದೆಯೋ ಅದಕ್ಕಿಂತ ಸ್ವಲ್ಪ ಮೂಲಭೂತ ಸೌಕರ್ಯಗಳು ಅವರಿಗೆ ದೊರಕಬಹುದು. ಏನ್ ಬೇಕಾದ್ರೂ ಆಗ್ಬೋದು. ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ. ಅಲ್ಲಿವರೆಗೂ ನೋಡ್ತಾ ಇದ್ರೆ ನಮ್ಮ ಪಬ್ಲಿಕ್ ಚಾಯ್ಸ್ ಕನ್ನಡ. ಮುಂದೆ ಏನಾಗುತ್ತೆ ಅನ್ನೋ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.